ಆಪ್ಕಿ ಅದಾಲತ್ನಲ್ಲಿ ಎಐಎಂಐಎಂನ ಪ್ರೆಸಿಡೆಂಟ್ ಅಸದುದ್ದೀನ್ ಓವೈಸಿ ಅವರ ಮೇಲಿರುವ ಆರೋಪವೆಂದರೆ ಇವರು ಜನಗಳ ಭಾವನೆಗಳನ್ನು ಪ್ರಚೋದಿಸುತ್ತಾರೆ ಎಂಬುದು. ನಿಮ್ಮ ಒಂದು ಸಂದೇಶ ನನ್ನ ಹತ್ರ ಇದೆ. ಇತ್ತೀಚೆಗೆ ಹೇಳಿದ್ದು, ನೀವು ಯುವಕರಿಗೆ ಹೇಳ್ತೀರಾ, ಯುವಕರೇ ಮಸೀದಿಗಳನ್ನ ರಕ್ಷಣೆ ಮಾಡಿ, ಮಸೀದಿಗಳನ್ನ ನಮ್ಮಿಂದ ಕಿತ್ಕೊಳ್ಳದ ಹಾಗೆ ನೋಡ್ಕೊಳ್ಳಿ ಅಂತ. ಹೌದು, ಖಂಡಿತ ಹೇಳಿದ್ದೀನಿ. ಯಾರು ಕಿತ್ಕೋತಾ ಇದ್ದಾರೆ ಮಸೀದಿಗಳನ್ನ? ಬಿಜೆಪಿ, RSS, ಮತ್ತಿನ್ಯಾರು? ಶಕ್ತಿ ಇದೆ ಅಂತ ಎಲ್ಲ ಕಿತ್ಕೋತಾ ಇದಾರಲ್ಲ, ಎಲ್ರಿಗೂ ಗೊತ್ತು. ಈಗ ನೋಡಿ, ದೆಹಲಿಲಿ 6000 ವರ್ಷ ಹಳೆ ಮಸೀದಿನ ನೀವು ವಶಪಡಿಸ್ಕೊಂಡ್ರಿ. ಸುನೇರಿ ಬಾಗ್ನಲ್ಲಿರೋ ಮಸೀದಿನ ನೀವು ತೆಗಿಬೇಕು ಅಂತಿದ್ದೀರಾ. ಸುನೇರಿ ಬಾಗ್ ಮಸೀದಿ ಬಗ್ಗೆ ನೀವು ಯಾವತ್ತಾದ್ರೂ ಕೇಳಿದಿರಾ ಈ ಒಂದು ವಿಷಯನ? ಪ್ರೈಮ್ ಮಿನಿಸ್ಟರ್ ಅಥವಾ ಹೋಮ್ ಮಿನಿಸ್ಟರ್ ಏನಾದ್ರೂ ದೇವಸ್ಥಾನದ ಮುಂದೆ ಹೋಗ್ತಾರೆ ಅಂತಂದ್ರೆ ದೇವಸ್ಥಾನದಲ್ಲಿ ಪೂಜೆ ನಿಲ್ಲಿಸ್ತಾರೆ. ಯಾವತ್ತಾದ್ರೂ ಕೇಳಿದಿರಾ? ಸುನೇರಿ ಬಾಗ್ ಮಸೀದಿ ಮುಂದೆ ಪ್ರೈಮ್ ಮಿನಿಸ್ಟರ್ ಅವ್ರು ಏನಾದ್ರೂ ಬಂದ್ರು ಅಂದ್ರೆ ಮೂಮೆಂಟ್, ಅದರ ಮೂಮೆಂಟ್ ಅಂತ ಹೇಳ್ತಾರೆ. ನಮಾಜ್ ಮಾಡೋದಿಲ್ಲ ಅವಾಗ ಸುನೇರಿ ಬಾಗ್ ಮಸೀದಿಯಲ್ಲಿ. ಯಾಕೆ ಮಾಡೋದಿಲ್ಲ ಹೇಳಿ? ನೀವೇ ಬೇಕಾದ್ರೆ ಹೋಗಿ ಕೇಳಿ. ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನೀವೇ ಹೋಗಿ ಅಲ್ಲಿ ಇಮಾಮ್ ಸಾಬ್ ಇರ್ತಾರೆ, ಇಲ್ಲ ಜನರನ್ನ ಕೇಳಿ. ನೋಡಿ, ಬಿಲ್ಡಿಂಗ್ ಅನ್ನ ಯಾರು ಬೀಳಿಸ್ಬೇಕು, ಯಾರು ಬೀಳಿಸಬಾರ್ದು ಅಂತ ಅನ್ನೋದು ಕೋರ್ಟಿಗೆ ಬಿಟ್ಟ ವಿಚಾರ. ಇಲ್ಲ, ಏನಂದ್ರೆ ನೋಟಿಸು, ಸರ್ಕಾರದಿಂದ ಬರುವಂತ ನೋಟಿಸು. ತೀರ್ಪನ್ನ ನೋಡಿದೆ. ಚೆನ್ನೈನಲ್ಲಿ ಸರ್ಕಾರಿ ಭೂಮಿ ಮೇಲಿರುವಂತ ಅಕ್ರಮ ಜಾಗಗಳನ್ನ ತೆಗೆದುಹಾಕೋದಿಕ್ಕೆ, ರಿಲಿಜಿಯಸ್ ಜಾಗಗಳನ್ನ ಕೂಡ ತೆರವು ಮಾಡೋದಕ್ಕೆ ಆದೇಶ ಮಾಡಲಾಗಿದೆ ಚೆನ್ನೈನಲ್ಲಿ. ಕೊಯಂಬೇಡಲ್ಲಿ ಮಸೀದಿ ಇತ್ತಲ್ಲ, ಅದರ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಅಂತಹ ಎಲ್ಲ ಧರ್ಮದ ಸ್ಥಳಗಳನ್ನ, ಅಂದ್ರೆ ಅದು ಚರ್ಚ್ ಆಗಿರ್ಲಿ, ಮಸೀದಿ ಆಗಿರ್ಲಿ ಅಥವಾ ದೇವಸ್ಥಾನ ಆಗಿರ್ಲಿ, ಅದೆಲ್ಲವನ್ನ ತೆರವು ಮಾಡಬೇಕು. ಸರ್, ಕೋರ್ಟ್ ಆರ್ಡರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇಲ್ಲಿ. ಗವರ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ನ ಪ್ರಕಾರ ಕೋರ್ಟು ಏನ್ ಹೇಳಿರ್ಲಿಲ್ವೋ, ನೀವು 600 ವರ್ಷ ಹಳೇದಾದಂತ ಮಸೀದಿ ಮತ್ತೆ ಸ್ಮಶಾನನ ವಶಪಡಿಸ್ಕೊಂಡ್ರಿ. ಮತ್ತೆ ಮುಂದೊಂದಿನ ಯಾವ ರೀತಿ ಆಗತ್ತೆ ಅಂತಂದ್ರೆ ಬಿಜೆಪಿ ಮತ್ತೆ RSS ಅವ್ರು ಸೇರ್ಕೊಂಡು ಭಾರತದಲ್ಲಿ ಯಾವುದೇ ಮಸೀದಿನೂ ಬಿಡಲ್ಲ ಅಂತ ಹೇಳೋ ತರ ಆಗುತ್ತೆ. ಎಲ್ಲಾನು ವಶಪಡಿಸ್ಕೊತೀವಿ ಅಂತಾರೆ. ಓಪನ್ ಆಗಿ ಹೇಳ್ತಾರ ಅವರು. ಆದ್ರೆ ನೀವಂತೂ ಸಂಸತ್ತಲ್ಲಿ ಬಾಬ್ರಿ ಮಸೀದಿ ಜಿಂದಾಬಾದ್ ಅಂತ ಬಹಿರಂಗವಾಗಿ ಈಗಲೂ ಕೂಡ ಹೇಳ್ತೀನಿ, ಜಿಂದಾಬಾದ್ ಬಾಬ್ರಿ ಮಸೀದಿಗೆ ಅಂತ. ತಪ್ಪೇನಿದೆ ಸರ್? ಇದು ನನ್ನ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಷ್ಟೇ. ನಾನು ಭಾರತದ ಪಾರ್ಲಿಮೆಂಟ್ ಅಲ್ಲಿ ಹೇಳಿಲ್ಲ ಅಂತಂದ್ರೆ ಇನ್ನೆಲ್ಲಿ ಹೇಳಿ? ಮೋದಿಜಿಗೆ ಜಿಂದಾಬಾದ್ ಅಂತ ಹೇಳ್ಬೋದು, ನಾನು ಬಾಬ್ರಿ ಮಸೀದಿಗೆ ಜಿಂದಾಬಾದ್ ಅಂತ ಹೇಳಿದ್ರೆ ಏನ್ ತಪ್ಪು? ನಾನೇನ್ ತಪ್ಪು ಮಾಡ್ತಿಲ್ವಲ್ಲ? ನಾನ್ ಹೇಳ್ತಿರೋದು ಇಸ್ಲಾಂ ಧರ್ಮದ ಪ್ರಕಾರ ಎಲ್ಲಿ ಒಂದು ಮಸೀದಿ ಆಗುತ್ತೋ, ಅಲ್ಲ ಈ ಪ್ರಪಂಚನ ಎಲ್ಲಿವರೆಗೂ ಇಟ್ಟಿರ್ತಾನೋ ಅದ ಹಾಗೆ ಇರುತ್ತೆ. ನೀವು ಹೊಡೆದಾಕಿ ಬಿಡಿ. ನಾನ್ ಹೇಳಿದ್ದು ಮಸೀದಿ ಇದೆ, ಇರ್ಲಿ ಬಿಡಿ ಅಂತ. ಇದ್ರಲ್ಲಿ ಪ್ರೊವೊಕೇಶನ್ ಏನಿದೆ? ಅದು ಅಲ್ಲದೆ ಬಾಬ್ರಿ ಮಸೀದಿ ಒಂದು ಕೇಸ್ ಸ್ಟಡಿ. ಯಾವ ಪ್ರಕಾರವಾಗಿ ಈ ಮಸೀದಿನ ಕಿತ್ಕೋಬಹುದು ಅಂತ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಒಂದು ಮಸೀದಿನ ಕಳ್ಕೊಂಡಿದೀವಿ. ಇಂತಹ ಪೊಲಿಟಿಕಲ್ ಪಾರ್ಟಿಗಳ ಮಾತುಗಳನ್ನ ನಾವು ಕೇಳಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಬಿಜೆಪಿ ಅವರು ಹೇಳಿದ್ರು ನಾವಿದ್ರಲ್ಲಿ ಕೈ ಹಾಕಲ್ಲ ಅಂತ. ಆದ್ರೂ ಮಸೀದಿನ ಒಡೆದಾಕಿದ್ರಿ. ಸುಪ್ರೀಂ ಕೋರ್ಟ್ ಇಲ್ಲಿವರೆಗೂ ಕಂಟೆಂಪ್ಟ್ ಪಿಟಿಷನ್ ಕೊಟ್ಟಿಲ್ಲ. ಕ್ರಿಮಿನಲ್ ಕೋರ್ಟ್ನಲ್ಲಿ ಕೋರ್ಟ್ ಏನ್ ಹೇಳ್ತು ಅಂತಂದ್ರೆ ಅದರಲ್ಲಿ ಯಾರು ಕನ್ವಿಕ್ಟ್ ಆಗಿಲ್ಲ ಅಂತ. ಯಾರು ಕನ್ವಿಕ್ಟ್ ಆಗಿಲ್ಲ ಅದರಲ್ಲಿ. ಮತ್ತೆ ಖುದ್ದಾಗಿ ಪಾರ್ಲಿಮೆಂಟ್ ಅಲ್ಲಿ ಈ ಏಕನಾಥ್ ಶಿಂಡೆಯ ಪಾರ್ಟಿ ಲೀಡರ್ ಏನಿದ್ದಾರೆ ಅವರು ನರಸಿಂಹರಾವ್ ಅವ್ರನ್ನ ಹೊಗಳಿ ಹೇಳ್ತಾ ಇದ್ರು. ಬಾಬ್ರಿ ಮಸೀದಿನ ಹೊಡಿತಾ ಇರಬೇಕಾದ್ರೆ PV ನರಸಿಂಹರಾವ್ ಹೇಳಿದ್ರಂತೆ, ನಾನು ಪೂಜೆ ಮಾಡ್ತಾ ಇದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ. ಅವರೇ ಹೇಳಿದ್ದು, ನಾನು ಹೇಳಿದಲ್ಲ. ಈಗ ನೀವೇ ಹೇಳಿದ್ದೇನು ಅಂತ. ಆದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ನೋಡಿ ನೀವು ಹೇಳ್ತೀರಾ ಮಕ್ಕಾರಿಯಿಂದ ಬಾಬ್ರಿ ಮಸೀದಿನ ತಗೊಳ್ಳಿ ಅಂತ. ಸುಪ್ರೀಂ ಕೋರ್ಟ್ನ ತೀರ್ಪು ಏನಿದೆ, ತೀರ್ಪು ಕೊಟ್ಟಿದೆ ಸರ್. ಆದ್ರೆ ತೀರ್ಪಲ್ಲಿ ಏನಿದೆ, ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಈ ದೇವಸ್ಥಾನವನ್ನ ಹೊಡೆದು ಮಸೀದಿನ ಮಾಡಿಲ್ಲ. ಸುಪ್ರೀಂ ಕೋರ್ಟು ASI ರಿಪೋರ್ಟನ್ನ ನಕಾರಗೊಳಿಸ್ಬಿಡ್ತು. ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಟ್ಟಿದೆ, ನಾವದನ್ನ ಯಾಕೆ ತಪ್ಪು ಅಂತ ಹೇಳ್ತೀವಿ ಅಂತಂದ್ರೆ ಅವರು ನಂಬಿಕೆ ಮೇಲೆ ತೀರ್ಪನ್ನು ಕೊಟ್ರು. ನಂಬಿಕೆ ಮೇಲೆ ತೀರ್ಪನ್ನು ಕೊಟ್ಟಿದ್ದು. ನಂಬಿಕೆ ಮೇಲೆ ನೀವು ತೀರ್ಪು ಕೊಡ್ತೀರಿ ಅಂತಂದ್ರೆ ಅದನ್ನ ಯಾರು ಕೂಡ ವಿರೋಧ ಮಾಡೋ ಹಾಗೆ ಇಲ್ವಾ? ಆದ್ರೆ ಓವೈಸಿ ಸಾಹೇಬ್ರೆ ಅದಾಗೋಗಿದೆ, ಅದ್ರ ತೀರ್ಮಾನ ಆಗೋಗಿದೆ. ಭವ್ಯವಾದಂತ ರಾಮ ಮಂದಿರವನ್ನ ಕಟ್ಟಾಗಿದೆ, ಲಕ್ಷಾಂತರ ಜನರು ಅಲ್ಲಿಗೆ ಹೋಗ್ತಾ ಇದಾರೆ. ನೀವು ಅದ್ರ ವಿಚಾರನ ಬಿಟ್ಬಿಡಿ. ಇದೇ ಮಾತನ್ನ ನೀವು ಯಹೂದಿಗಳನ್ನ ಕೇಳಿ. ಹಿಟ್ಲರ್ 60 ಲಕ್ಷ ಯಹೂದಿಗಳನ್ನ ಗ್ಯಾಸ್ ಚೇಂಬರ್ ಅಲ್ಲಿ ಹಾಕ್ಬಿಟ್ಟು ಸಾಯಿಸದ್ನಲ್ಲ, ಅವ್ರನ್ನ ಕೇಳಿ. ಅವರು 1930 ಆಗಿದ್ದನ್ನ ಇಲ್ಲಿವರೆಗೂ ಹೇಳ್ಕೊತಾ ಬರ್ತಾರೆ. ನಾನು ಕೂಡ ಬಾಬರಿ ಮಸೀದಿ ಬಗ್ಗೆ ಹೇಳ್ತಾನೆ ಇರ್ತೀನಿ. ನಾನು ಸಾಯೋದಕ್ಕೂ ಮೊದಲು ಎಲ್ರಿಗೂ ಹೇಳೋದೇನಂತಂದ್ರೆ ನೀವು ಹೇಳಿ, ಯಾವ ತರದಲ್ಲಿ ಅವ್ರನ್ನ ಮಸೀದಿನ ಕಿತ್ಕೊಂಡ್ರೋ ಅದೇ ತರ ಇನ್ನೊಂದು ಮಸೀದಿನ ಕಿತ್ಕೊಳ್ಳೋಕ್ ನಾವು ಬಿಡೋದಿಲ್ಲ. 6ನೇ ಡಿಸೆಂಬರ್ ಈ ಒಂದು ದೇಶದಲ್ಲಿ ಒಂದು ಕೆಟ್ಟ ದಿನ. ನೀವೇ ಹೇಳಿ, 6ನೇ ಡಿಸೆಂಬರ್ ಇಲ್ಲ ಅಂದಿದ್ರೆ ಸುಪ್ರೀಂ ಕೋರ್ಟ್ ಏನ್ ಜಡ್ಜ್ಮೆಂಟ್ ಕೊಡ್ತಾ ಇತ್ತು? ಪಾರ್ಲಿಮೆಂಟ್ ಹೇಳಿದ್ದು ಜನವರಿ 22 ವಿಚಾರಣೆ ದಿನ ಅಂತ. ಅವತ್ತು ರಾಮ ಮಂದಿರ ಅದನ್ನೇ ಹೇಳಕ್ ಬರ್ತಾ ಇದೆ. ನೀವು ನೆನಪಿಸಿದ್ರಿ. 17ನೇ ಡಿಸೆಂಬರ್ 1992 ನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಬಾಬ್ರಿ ಮಸೀದಿ ಡೆಮಾಲಿಷನ್ ನ ಕಂಡೆಮ್ ಮಾಡ್ಲಾಯ್ತು. ಮತ್ತೆ ರೆಸಲ್ಯೂಷನ್ ಅಲ್ಲಿ RSS, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದವ್ರನ್ನ ಕಂಡೆಮ್ ಮಾಡ್ಲಾಯ್ತು. ಅವತ್ತಿನ ದಿನಾನ ಕಪ್ಪು ದಿನ ಅಂತ ಹೇಳಿದ್ರು.
ಈಗ ಪಾರ್ಲಿಮೆಂಟ್ನ ರೆಸೊಲ್ಯೂಷನ್ನ ವಿರುದ್ಧ ನೀವು ಇನ್ನೊಂದು ರೆಸೊಲ್ಯೂಷನ್ನ ತರ್ತೀರಿ ಅಂತಂದ್ರೆ, ನಾನು ಇದೇ ಪಾರ್ಲಿಮೆಂಟ್ ಅಲ್ಲಿ ಆಸ್ ಅ ಇಂಡಿಯನ್, ಪ್ರೌಡ್ ಇಂಡಿಯನ್ ಆಗಿ ನಾನು ಏನ್ ಹೇಳಿದ್ದೀನಿ ಅಂತಂದ್ರೆ POK ನಮ್ದು ಅಂತ. ನಾಳೆ POK ನಮ್ದಲ್ಲ ಅಂತ ನೀವು ರೆಸೊಲ್ಯೂಷನ್ ತರ್ತೀರಾ? ನೀವು ಯಾವ ಪ್ರೆಸಿಡೆಂಟ್ನ ಕ್ರಿಯೇಟ್ ಮಾಡಿದ್ದೀರಾ? ಇದನ್ನ ತಪ್ಪು ಅಂತಾರೆ ತಾನೇ? ಖಂಡಿತ ತಪ್ಪಿದು. ಈಗ ನೋಡಿ, ಜ್ಞಾನವಾಪಿ ಮಸೀದಿ ಬಗ್ಗೆ ಹೈಕೋರ್ಟ್ ಆದೇಶನ ನೀಡಿದೆ. ಅಲ್ಲಿ ನೆಲಮಾಳಿಗೆನಲ್ಲಿ ಪೂಜೆ ನಡೀತಾ ಇತ್ತು, ಮತ್ತೆ 1993ರಲ್ಲಿ ಪೂಜೆನ ನಿಲ್ಲಿಸಲಾಯ್ತು. ಪೂಜೆ ಮುಂದುವರಿಬೇಕು. ಈಗ ನೀವು ಇದರ ಕ್ರೋನಾಲಜಿ ಅಂತ ಅನ್ಕೊಳ್ಳಿ. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನಿಮ್ಗೆಲ್ಲ ಅರ್ಥ ಆಗ್ಲಿ ಅಂತ. 29-30 ಡಿಸೆಂಬರ್ 1949ರಂದು ಬಾಬ್ರಿ ಮಸೀದಿಲಿ ಮೂರ್ತಿಗಳನ್ನ ಇಡ್ಲಾಯ್ತು. ನಂಬರ್ 1. ಆಮೇಲೆ ನಾಯರ್ ಸಾಬ್ರು ಅದನ್ನ ಲಾಕ್ ಮಾಡಿದ್ರು. ನಂಬರ್ 2, ನಾಯರ್ ಸಾಬ್ರು ಆಗ ಜನಸಂಘ MP ಆದ್ರು. ನೀವು 6ನೇ ಡಿಸೆಂಬರ್ನ ಬಿಟ್ಬಿಟ್ರಿ. ಆಕ್ರಮಿಸ್ಕೊಳ್ಳೋರ್ಗೆ ನೀವು ಜಾಗನ ಕೊಟ್ರಿ. ಆಗ ಅಲ್ಲಿ ಏನಾಯ್ತು ಅಂದ್ರೆ, ಆಗ ಅಲ್ಲಿ ವ್ಯಾಸ ಕುಟುಂಬದವರು ಬಂದು ನಮ್ಮ ಹತ್ರ 1530 ಡಾಕ್ಯುಮೆಂಟ್ ಇದೆ ಅಂದ್ರು. ನಾನು ಹೇಳ್ತೀನಿ, ನಾವು 500 ವರ್ಷಗಳಿಂದ ಬಾಬ್ರಿ ಮಸೀದಿಲಿ ನಮಾಜ್ ಮಾಡ್ತಿದ್ದೀವಿ. ನಂಬರ್ 1. ವ್ಯಾಸ ಕುಟುಂಬದವ್ರು ಹೇಳ್ತಾರೆ 93ನಲ್ಲಿ ಮುಲಾಯಂ ಸಿಂಗ್ನ ಸರ್ಕಾರದವರು ಏನೋ ಒಂದು ಕಾರಣಕ್ಕಾಗಿ ಬಂದ್ ಮಾಡಿದ್ರು ಅಂತ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಮಸೀದಿನ ನೀವು ಬಂದ್ ಮಾಡಿದ್ರಿ ಅಂತ. ಕೋರ್ಟ್ಗೆ ಹೋಗಿ ಕೇಳಿದಾಗ ನೀವು ಪೂಜೆ ಮಾಡೋದಕ್ಕೆ ಅಲೋ ಮಾಡಿದ್ರಿ, ನಮಗ್ ನಮಾಜ್ ಮಾಡೋದಕ್ಕೆ ಯಾಕೆ ಅಲೋ ಮಾಡ್ಲಿಲ್ಲ? ಅದಕ್ಕೆ ನಾನು ಆಗ್ಲಿಂದ ಹೇಳ್ತಾ ಇರೋದು, ಇನ್ನೊಂದು ಮಸೀದಿನ ಕಳ್ಕೊಳ್ಳೋದಕ್ಕೆ ನಮಗ್ ಖಂಡಿತ ಇಷ್ಟ ಇಲ್ಲ. ಎಲ್ರಿಗೂ ಇದನ್ನ ಅರ್ಥ ಮಾಡಿಸ್ಬೇಕು. ಅಲ್ಲ, ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯ ಅಂತಾನ ಇಲ್ಲಿ? ಯುವಕರನ್ನ ಉತ್ತೇಜನ ಅಲ್ಲ, ಇದು ಸತ್ಯ ಹೇಳ್ತಾ ಇದ್ದೀನಿ. ನಾನು ಏನೇನ್ ಹೇಳ್ತಾ ಇದ್ದೀನೋ ಇದು ಎಲ್ಲ ಫ್ಯಾಕ್ಟು. ನಾನು ಹೇಳ್ತಿರೋದೆಲ್ಲ ಫ್ಯಾಕ್ಟೇ. ಸರಿ ಸರ್, ಈಗ ನೀವು ತಿಳ್ಕೊಳ್ಳಿ, ನೀವು ಜ್ಞಾನವ್ಯಾಪಿಗೆ ಹೋದ್ರಿ ಅಂತ. ಇಲ್ಲ, ನೀವು ಬೇಕಾದ್ರೆ ಮಥುರಾಗ್ ಹೋಗಿ. 1965ನಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಮುಸಲ್ಮಾನರು 8 ಎಕರೆ ಜಮೀನನ್ನ ಕೊಡ್ತಾರೆ. ಆ ಅಗ್ರಿಮೆಂಟ್ ಅಲ್ಲಿ ಯಾರು ಸೈನ್ ಮಾಡಿದ್ರು ಹಿಂದೂಗಳ ಪರವಾಗಿ? ಪಂಡಿತ್ ಮದನ್ ಮೋಹನ್ ಮಾಲ್ವಿಯ. ಪಂಡಿತ್ ಮದನ್ ಮೋಹನ್ ಮಾಲ್ವಿಯಾಗಿಂತ ದೊಡ್ಡ ಹಿಂದೂನ ನರೇಂದ್ರ ಮೋದಿ ಅವರು? ಹೇಳಿ, ಅವರೇ ಸೈನ್ ಮಾಡಿದ್ರು. 2023ರಲ್ಲಿ ಹೇಳ್ತೀರಿ ಅವ್ರಿಗೆ ಅಧಿಕಾರನೇ ಇಲ್ಲ ಆ ಜಮೀನ ತಗೊಳ್ಳೋದಕ್ಕೆ ಅಂತ. ಏನಿದು? ಏನ್ ನಡೀತಾ ಇದೆ ಈ ದೇಶದಲ್ಲಿ? ಯಾರು ಈ ಭೇದ ಭಾವಗಳನ್ನ ಮಾಡ್ತಾ ಇರೋದು? ಯಾರು ಈ ರೀತಿ ಮಾಡ್ತಾ ಇರೋದು? ಈ 2 ಧರ್ಮಗಳು ಹೋರಾಡ್ಲಿ, ಯುದ್ಧ ಮಾಡ್ಲಿ ಅಂತ. ವಿಶ್ವ ಹಿಂದೂ ಪರಿಷತ್ನ ಪ್ರೆಸಿಡೆಂಟ್ ಅಲೋಕ್ ಕುಮಾರ್ ಅವರು ತಮ್ಮ ಹೇಳಿಕೆನಲ್ಲಿ ಹೇಳಿದ್ದಾರೆ, ನಾವು ಮುಸಲ್ಮಾನರನ್ನ ಕೈ ಜೋಡಿಸ್ಬಿಟ್ಟು ಕೇಳ್ಕೊಳ್ತೀವಿ, ಅದು ಅಯೋಧ್ಯೆ ನಂತರ ಮಥುರಾ ಮತ್ತೆ ಕಾಶಿನ ನಮಗೆ ಕೊಟ್ಟುಬಿಡಿ, ಆ ನಂತರ ನಾವೇನು ಕೇಳಲ್ಲ ಅಂತ. ನೋಡಿ, ಇದೆಲ್ಲ ವಿಷಯನೇ ಅಲ್ಲ, ಇವೆಲ್ಲ ಸುಳ್ಳು, ಶುದ್ಧ ಸುಳ್ಳು. ಅಲ್ಲ, ಯಾಕೆ ಕೊಡ್ತೀವಿ? ಮಸೀದಿಯ ನಮ್ಮಪ್ಪಂದ? ಮಸೀದಿಯ ನನ್ನ ತಾಯಿ ಕಡೆಯಿಂದ ಬಂದಿದ್ದ? ಮಸೀದಿ ಅಲ್ಲಾದಾಗಿರುತ್ತೆ. ಮಸೀದಿದು ಕಾಗದ ಪತ್ರ ಇರುತ್ತೆ, ಡಾಕ್ಯುಮೆಂಟ್ ಇರುತ್ತೆ. ಎಲ್ಲಿವರೆಗೂ ಹೇಳ್ತೀರಾ ನೀವು ಆ ಜಮಾನ್ದಲ್ಲಿ ಬಾದ್ಶಾ ಇದ್ರು ಅಂತ? ಪುಷ್ಯಮಿತ್ರ ಸಂಘ ಮಾಡಿದ ನ್ಯಾಯ ಅಂತ ಯಾರು ಹೇಳ್ತೀರಾ ನಂಗೆ ಹೇಳಿ? ಪುಷ್ಯಮಿತ್ರ ಸಂಘ ಆಗ ಕೆಲವು ಬೌದ್ಧ ಧರ್ಮದ ಸ್ತೂಪಗಳನ್ನ ಕೆಡವಾಗ್ದ. ಅದ್ರ ಬಗ್ಗೆ ನ್ಯಾಯ ಕೇಳಿ. ನೀವು ಮೊಘಲ್ ಬಾದ್ಶಾನ ಕೇಳ್ತೀರಾ ಅಂತಾದ್ರೆ ಪುಷ್ಯಮಿತ್ರ ಸಂಘ ಏನ್ ಮಾಡ್ತಾನೆ? ಪುಷ್ಯಮಿತ್ರನ ಬಗ್ಗೆ ಯಾರು ಮಾತಾಡೋದಿಲ್ಲ. ನೋಡಿ, ದೇಶದಲ್ಲಿ ಪುಷ್ಯಮಿತ್ರ ಸಂಘ ಯಾವಾಗಿದ್ನೋ, ಮೊಘಲ್ರು ಯಾವಾಗಿದ್ರೋ ಆಗ ಸಂವಿಧಾನ ಅನ್ನೋದಿತ್ತ? ರಾಜರ ಆಳ್ವಿಕೆಯಲ್ಲಿ ರೈಟ್ ಟು ಈಕ್ವಾಲಿಟಿ ಇತ್ತ? ಇರ್ಲಿಲ್ಲ. ನಮ್ಮ ಹತ್ರ ಒಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ. ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಕೆಲಸ ಮಾಡ್ಬೇಕಾಗತ್ತೆ. ಪಂಡಿತ್ ಮದನ್ ಮಾಲ್ವಿ ಅವರು ಸೈನ್ ಮಾಡಿದ್ರು ಅಗ್ರಿಮೆಂಟ್ ಅಲ್ಲಿ. ಇವತ್ತದ್ನ ನೀವು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತೀರಾ? ಅದಕ್ಕೆ ನೋಡಿ, ಅವ್ರಿಗೆ ಮಾತಾಡೋದಕ್ಕೆ ಅವಕಾಶ ಸಿಗುತ್ತೆ. ನೀವು ಬಾಬ್ರಿ ಮಸೀದಿ ಜಿಂದಾಬಾದ್ ಅಂತೀರಾ, ಅವರು ಬಾಬರ್ನ ಮಗ ಅಂತ ಹೇಳ್ತಾರೆ. ನೋಡಿ, ನಾನು ಅದನ್ನೇ ಹೇಳ್ತಾ ಇರೋದು. ನೋಡಿ, ಬೇಕಾದ್ರೆ ನನ್ನ DNA ಚೆಕ್ ಮಾಡಿ, ನರೇಂದ್ರ ಮೋದಿ ಅವ್ರದ್ದು ಮಾಡಿ, RSS ಕಾರ್ಯಕರ್ತರದ್ದು ಮಾಡಿ. ಯಾರು ಆರ್ಯನ್ನು, ಯಾರು ಈ ದೇಶದವರು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ನಾನು ಬಾಬರ್ನ ಸ್ಪೋಕ್ಸ್ ಪರ್ಸನ್ ಆಗಿರ್ಬೋದು. ಹಾಗಾದ್ರೆ ನರೇಂದ್ರ ಮೋದಿ ಅಥವಾ BJP ನಾಥುರಾಮ್ ಗೋಡ್ಸೆ ಸ್ಪೋಕ್ಸ್ ಪರ್ಸನಾ? ನಾನ್ ಬಾಬರ್ನ ಸ್ಪೋಕ್ಸ್ ಪರ್ಸನ್ ಆಗಿದ್ರೆ ನೀವು ಆಗಿ ನಾಥುರಾಮ್ ಗೋಡ್ಸೆ ಸ್ಪೋಕ್ಸ್ ಪರ್ಸನ್ ಆಗಿ ನೀವುನು. ಅಷ್ಟಕ್ಕೂ ನನಗೆ ಏನ್ ಸಂಬಂಧ ಬಾಬರ್ಗೆ? ನನಗೇನ್ ಸಂಬಂಧ ಔರಂಗಜೇಬ್ ಜೊತೆ? ನನಗೇನ್ ಸಂಬಂಧ ಜಿನ್ನಾ ಜೊತೆ? ಅಲ್ಲ, ಏನ್ ಸಂಬಂಧ? ನಿಮಗ್ ಸಂಬಂಧ ಇಲ್ದೇ ಇದ್ರೆ ನಿಮ್ಮ ಸಹೋದರ ಅಕ್ಬರುದ್ದೀನ್ ಸಾಹೇಬ್ರು ಔರಂಗಜೇಬ್ನ ದರ್ಗಾಗ್ ಹೋಗಿದ್ರು, ಅಲ್ಲಿ ಚಾದರ್ ಹಾಸಿದ್ರು, ಹೂಗಳನ್ನ ಇಟ್ರು. ಔರಂಗಜೇಬ್ ಜೊತೆ ಸಂಬಂಧ ಇದೆಯಾ ಸರ್? ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಇಂಟರ್ನೆಟ್ನ ಓಪನ್ ಮಾಡಿ. ಅಲ್ಲಿ ಅಲ್ಲಾದ ಒಂದು ಒಲಿ ಮಜಾರ್ ಇದೆ. ಬಹುಶಃ ಬುರಾನುದ್ದೀನ್ ಗರೀಬ್ ಅಥವಾ ಜಜರ್ ಬರಕ್ ರೆಹಮತುಲ್ಲಾ ಇರಬೇಕು. ಅದಕ್ಕೆ ಅವ್ನು ಹೋಗಿರ್ತಾನೆ ಅಲ್ಲಿಗೆ. ಅಲ್ಲ, ದಾರಿಲಿ ಹೋಗ್ಬೇಕಾದ್ರೆ ವಿಚಾರ ಗೊತ್ತಾಗುತ್ತೆ, ಅದಕ್ಕೆ ಹೋಗಿರ್ತಾರೆ. ಅಷ್ಟು ಅಲ್ಲದೆ ಎ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅದು. ನೀವು ತೆಗಿಯಕ್ ನೋಡಿ, ಔರಂಗಜೇಬ್ ಹತ್ರ ನಿಮ್ಮನ್ನ ಡೆಲಿಗೇಷನ್ಗೆ ತಗೊಂಡೋಗ್ತಾರೆ. ಫಾತ್ಯಾ ಪಡೆ ಏನ್ ಮಾಡಿದ್ರು? ಏನೂ ಮಾಡಿಲ್ಲ. ನೀವು ಹೇಳ್ತೀರಾ, ಅಯ್ಯೋ ಅವ್ರು ಹೋಗ್ಬಿಟ್ರು. ಇಲ್ಲ, ಅದು ಏನಂದ್ರೆ, ಸರಿ, ಮೋದಿ ಅವರು ಬಹದ್ದೂರ್ ಶಾ ಜಫರ್ ಖಬರ್ಗೆ ಹೋಗಿದ್ರು, ಸರಿನಾ? ಅದು ಅಲ್ಲ, ಹೇಳಿ ಏನು ಅಂತ. ದೇವೇಂದ್ರ ಫಡ್ನವೀಸ್ ಅವರು ಹೇಳ್ತಾರೆ, ಮಹಾರಾಷ್ಟ್ರದಲ್ಲಿ ಔರಂಗಜೇಬ್ನ ವಂಶಸ್ಥರು ಹುಟ್ಟಿದ್ದಾರೆ ಅಂತ.
ಪ್ರಶ್ನೆ ಏನು ಅಂತಂದ್ರೆ ಯಾರನ್ನ ಹೇಳಿ ಕೇಳಿ ಹುಟ್ಟಿದ್ದಾರೆ. ಇದು ನಮ್ಮ ಸಮಾಜದಲ್ಲಿ ಟೆನ್ಷನ್ ನೋಡಿ, ಹುಟ್ಟಾಕ್ತಿದೆ. ಸಮಸ್ಯೆ ಏನು ಅಂದ್ರೆ ದೇವೇಂದ್ರ ಫಡ್ನವೀಸ್ ಬ್ರಾಹ್ಮಣರು ಅವರು ತೋರ್ಸ್ಕೋಬೇಕಾಗಿದೆ ಎಲ್ರೂ ನಾನು ಮುಂದೆ ಕರ್ಕೊಂಡು ಹೋಗ್ತೀನಿ ಅಂತ. ಅದೇ ಅವ್ರ ಪ್ರಾಬ್ಲಮ್ಮು. ಅವ್ರಿಗೆ ಏನನ್ಸುತ್ತೆ ಅಂದ್ರೆ ಪೋಸ್ಟ್ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ. ಸೊ ಅವರು ಈ ಈ ಈ ಲ್ಯಾಂಗ್ವೇಜ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ನೋಡಿ, ಯಾವಾಗ್ಲೂ ಕೂಡ ಶಿವಾಜಿ ಬಗ್ಗೆ ಹೇಳ್ತಾರೆ. ಶಿವಾಜಿ ಆಗ್ರಾ ಫೋರ್ಟ್ ಇಂದ ಓಡ್ಬೇಕಾದ್ರೆ ಮುಸಲ್ಮಾನರ ಜೊತೆ ಓಡಿದ್ದು. ಶಿವಾಜಿಯ ಸೈನ್ಯದಲ್ಲಿ ಜನರಲ್ ಅಂತ ಏನಿದ್ರು ಅವರು ಮುಸಲ್ಮಾನರಾಗಿದ್ರು. ಶಿವಾಜಿ ಹತ್ರನೂ ಮುಸಲ್ಮಾನರು ಇದ್ರು. ಆದ್ರೆ ಶಿವಾಜಿ ಯಾರ ಹೊಟ್ಟೆ ಬಗ್ದಿದ್ರಲ್ಲ ಅವರು ಕೂಡ ಮುಸಲ್ಮಾನ್ರೆ. ಖಂಡಿತ ಹೌದು, ಖಂಡಿತ ಹೌದು ಹೌದು. ಆದ್ರೆ ರಜತ್ ಅವರೇ ನೋಡಿ, ಚಪ್ಪಾಳೆ ಹೊಡೆಯೋದು ನಿಲ್ಸಿ, ನಾನು ಹೇಳೋದನ್ನ ಕೇಳಿ. ಶಿವಾಜಿ ಅಫ್ಜಲ್ ಖಾನ್ರ ಕಪಾಳ ಮೋಕ್ಷ ಮಾಡ್ತಿರ್ಬೇಕಾದ್ರೆ ಹಿಂದೆ ಖಡ್ಗ ಇಟ್ಕೊಂಡು ನಿಂತಿದ್ಯಾರು? ಮುಸಲ್ಮಾನ. ಇದನ್ ಯಾರು ಹೇಳೋದಿಲ್ಲ. ನೀವು ಹೇಗೆ ಸೆಲೆಕ್ಟಿವ್ ಆಗಿ ಹೇಳ್ತೀರಾ ಅಂತಂದ್ರೆ, ಸರ್ ನಾನು ಕೂಡ ಸ್ವಲ್ಪ ಹಿಸ್ಟ್ರಿನ ತಿಳ್ಕೊಂಡಿದ್ದೀನಿ. ಶಿವಾಜಿ ಹಿಂದೆ ನಿಂತಿದ್ದೋನು ಒಬ್ಬ ಮುಸಲ್ಮಾನ. ಸರಿ, ಶಿವಾಜಿ ಏನ್ ಮಾಡ್ದ? ಅಫ್ಜಲ್ ಖಾನ್ ಕೊಂದಾದ್ಮೇಲೆ ಇಸ್ಲಾಂ ಧರ್ಮದ ಪ್ರಕಾರ ಅಂತ್ಯಕ್ರಿಯೆ ಮಾಡು ಅಂತ ಹೇಳ್ದ. ಇದು ಶಿವಾಜಿಯ ದೊಡ್ಡತನ. ಆದ್ರೆ ಇಲ್ಲಿ ದೊಡ್ಡತನ ಯಾವ್ದು ಅಂತ ಹೇಳ್ತೀನಿ ಕೇಳಿ. ಸ್ಮಶಾನಗಳನ್ನ ಕಿತ್ಕೋತಾ ಇದಾರೆ. ಇದು ದೊಡ್ಡತನನಾ? ಅದಕ್ಕೆ ಹೇಳ್ತಾರೆ, ಹೇಗೆ ಶಿವಾಜಿ ಹಿಂದೆ ಮುಸಲ್ಮಾನರು ನಿಂತಿದ್ರು ಹಾಗೆ ಮೋದಿ ಹಿಂದೆ ಓವೈಸಿ ನಿಂತಿದ್ದಾರೆ ಅಂತ. ಆತರ ಎಲ್ಲ ಜಗಳ ಮುಗ್ದೋಗುತ್ತೆ. ನಾನು ನೋಡಿ, ಒಂದ್ ವಿಷಯ ಕೇಳಿ. ಸಮುದ್ರದ 2 ದಡಗಳು ಒಂದಾಗೋಕ್ ಸಾಧ್ಯ ಇಲ್ಲ. ಸಮುದ್ರದ 2 ದಡಗಳು ಯಾವತ್ತೂ ಒಂದಾಗಲ್ಲ. ನಾನ್ ಯಾರೊಬ್ಬರು ಹಿಂದೆ ನಿಂತ್ಕೊಳ್ಳೋದಕ್ಕೆ ಅಂತ ಹುಟ್ಟಿಲ್ಲ. ನನ್ನ ದೇಶದ ಪ್ರಧಾನಮಂತ್ರಿ ದೇಶದ ಜನತೆಗೋಸ್ಕರ ನಿಂತ್ಕೊಂಡಿದ್ದಾರೆ. ಹಿಂದುಳಿದ ಸಮಾಜಕ್ಕೋಸ್ಕರ ಅವರು ನಿಂತಿದ್ದಾರೆ. ಡೇಟಾಗಳನ್ನ ವಿಚಾರ ಮಾಡಿ ಅವ್ರ ಬಗ್ಗೆ ಮಾತಾಡ್ತಾರೆ. ಅವ್ರನ್ನ ದೂರ ಮಾಡ್ಬೇಡಿ. ಅವ್ರನ್ನ ನಿಮ್ಮವರು ಅಂತ ಅನ್ಕೊಳ್ಳಿ. ನನ್ನ ಪ್ರಧಾನಮಂತ್ರಿಯಿಂದ ಅದನ್ನೇ ನಾನು ಬಯಸೋದು, ಬೇರೆ ಇನ್ನೇನೂ ಇಲ್ಲ. ಫೈನಲ್ ರೌಂಡಲ್ಲಿ ನಾವೊಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಓವೈಸಿ ಅವರೇ, ನಿಮ್ಮಲ್ಲಿ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವ್ ಯಾವಾಗ್ಲೂ ಹೇಳ್ತೀರಾ ಹಿಜಾಬ್ ಹಾಕೊಂಡಿರೋ ಒಬ್ಬ ಹೆಣ್ಮಗಳನ್ನ ದೇಶದ ಪ್ರಧಾನಮಂತ್ರಿ ರೂಪದಲ್ಲಿ ನೀವ್ ನೋಡ್ಬೇಕು ಅಂತ. ನಿಮ್ಗೆ ಯಾಕೆ ಹಾಗಿಷ್ಟ? ಯಾಕೆ ಅಂತಂದ್ರೆ ಹಿಜಾಬ್ ಹಾಕೊಂಡವ್ರಿಗೆ ತಲೆ ಕವರ್ ಆಗಿರುತ್ತೆ ಅಂತ ಅಲ್ಲ, ಬುದ್ಧಿನ ಕವರ್ ಮಾಡಿರೋದಿಲ್ಲ. ಹಿಜಾಬ್ ಹಾಕೊಳ್ಳೋಂತ ಹೆಣ್ಮಕ್ಳು ಬ್ಯಾಕ್ವರ್ಡ್ ಇರ್ತಾರೆ ಅಂತ ಯಾರು ಯೋಚನೆ ಮಾಡ್ತಾರೋ ಅವ್ರಗಳ ತಲೆ ಕೆಟ್ಟಿದೆ ಅಷ್ಟೇ. ಒಂದ್ ವೇಳೆ ಆ ರೀತಿ ಆಗಿದ್ರೆ ಯಮನ್ ದೇಶದ ಒಬ್ಬ ಮಹಿಳೆ ಪ್ರಜೆಗೆ ಹಿಜಾಬ್ ಹಾಕೊಂಡಿರುವಾಗ ನೋಬೆಲ್ ಪ್ರೈಸ್ ಸಿಗ್ತಾ ಇರ್ಲಿಲ್ಲ. ಅವ್ರಿಗೆ ನೋಬೆಲ್ ಪ್ರೈಸ್ ಸಿಕ್ಕಿದೆ. ನೋಡಿ, ನಾನು ಇಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ, ಮುಸಲ್ಮಾನ್ ಹೆಣ್ಮಕ್ಳು ವೀಕ್ ಅಲ್ಲ, ಮುಸಲ್ಮಾನ್ ಹೆಣ್ಮಕ್ಳು ಎದ್ದೇಳ್ಬೇಕು. ನೀವೇನಾದ್ರೂ ನಮ್ಮ ನಗರಕ್ಕೆ ಬಂದ್ರೆ ನಿಮಗೆ ಕಾಣುತ್ತೆ, ಬುಲೆಟ್ ಮೋಟರ್ ಸೈಕಲ್ನ ಹಿಜಾಬ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಓಡಿಸ್ತಾರೆ, ಬುರ್ಕಾ ಹಾಕೊಂಡು ಓಡಿಸ್ತಾರೆ ಹೆಣ್ಮಕ್ಳು. ನೋಡಿ, ನನಗೂ ಹೆಮ್ಮೆ ಆಗುತ್ತೆ. ಬುಲೆಟ್ನ ಓಡಿಸ್ತಾರೆ ಅಂತ ಅನ್ಬಿಟ್ಟು ನಾನು ಹೊಟ್ಟೆವರೇ ಪಡ್ಕೊಳಕ್ಕಾಗತ್ತಾ? ಖಂಡಿತ ಇಲ್ಲ. ನನಗೆ ತುಂಬಾ ಖುಷಿ ಇದೆ. ನೋಡಿ, ಯೋಗಿ ಆದಿತ್ಯನಾಥ್ ಅವ್ರು ಹೇಳ್ತಾರೆ, ಯಾವ ಹುಡುಗಿಯರನ್ನ ನೀವು ಹಿಜಾಬ್ ಹಾಕಿ ಬಂಧಿಸ್ಬೇಕು ಅಂತಿದ್ದೀರೋ ಅವ್ರನ್ನ ನೋಡಿ, ಇದು ಬಂಧನ ಅಂತೂ ಅಲ್ಲ. ನೋಡಿ, ಯಾವುದೇ ಬಂಧನ ಇಲ್ಲ. ಸರಿ, ಬಿಜೆಪಿದು ಮುಸ್ಲಿಂ ಮೀಟಿಂಗ್ ಆಗುತ್ತಲ್ಲ, ಅಲ್ಲಿ 200-300 ಜನ ಬುರ್ಕಾ ಹಾಕೊಂಡ್ ಬಂದು ಕೂತಿರ್ತಾರಲ್ಲ, ಅದನ್ನೇನ್ ಹೇಳ್ತೀರಾ? ಯಾಕೆ ನಮ್ಮವ್ರನ್ನ ಕರ್ಕೊಂಡು ಕೂರಿಸ್ತಾರೆ? ಏನಕ್ಕೆ ಅಂದ್ರೆ ತೋರ್ಸೋದಕ್ಕೆ ನಮ್ಮ ಜೊತೆ. ಅಂದಾಗೆ ಅವ್ರು ನಮ್ಮವ್ರನ್ನ ಕರೆದು ಕೂರಿಸ್ಕೊಳ್ಳೋದು ಈ ದೇಶಕ್ಕೆ ತೋರ್ಸೋದಕ್ಕಲ್ಲ. ಅವ್ರು ತೋರಿಸ್ಬೇಕಾಗಿರೋದು ಗಲ್ಫ್ನ ಬಾದ್ಶಾಗಳಿಗೆ, ನಮ್ಮ ಹತ್ರ ಮುಸಲ್ಮಾನರಿದ್ದಾರೆ ನೋಡಿ ಅಂತ. ಅಮೆರಿಕದವ್ರಿಗೆ ತೋರ್ಸೋಕೋಸ್ಕರ ಅಲ್ಲ. ಮುಸಲ್ಮಾನರ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಅವ್ರಿಗೂ MP ಸೀಟ್ ಕೊಡಿ, ಟಿಕೆಟ್ ಕೊಡಿ, MP ಮಾಡಿ, ಅವ್ರನ್ನು ಮಿನಿಸ್ಟರ್ ಮಾಡಿ. ಆ ರೀತಿ ಮಾಡೋದೇ ಇಲ್ವಲ್ಲ. ನೋಡಿ, ಅವ್ರು ಹೇಳ್ತಾರೆ, ನಾವು ಹೆಣ್ಣು ಮಕ್ಕಳಿಗೆ ತುಂಬಾ ಮರ್ಯಾದೆ ಕೊಡ್ತೇವೆ ಮತ್ತು ಅವರು ಲಿಬರೇಟ್ ಆಗೋದಕ್ಕೆ ಇಷ್ಟಪಡ್ತೇವೆ. ಅವರು ಕೂಡ ಹೆಸರು ಮಾಡಬೇಕು, ಅವರು ಕೂಡ ಯೋಧರಾಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ಅಲ್ಲ, ನೀವು ನೋಡಿ, ಗುಂಡು ಹಾರಿಸ್ತಾ ಇದ್ದೀರಾ, ನೀವು ಬುಲ್ಡೋಸರ್ನ ಉಪಯೋಗಿಸ್ತಾ ಇದ್ದೀರಾ, ನೀವು ಮಹಿಳೆಯರ ಹೆಸರಲ್ಲಿ ಅಲಹಾಬಾದ್ನಲ್ಲಿ ಗಂಡನಿಗೆ ನೋಟಿಸ್ ಕೊಟ್ಟು ಮನೆನ ಕಿತ್ಕೋತೀರಾ. ಸೊ ನಿಮ್ಮ ಯಾವ ಮಾತಿನ ಮೇಲೆ ನಾವು ನಂಬಿಕೆ ಇಡಬೇಕು ಅಂತ ಹೇಳಿ? सितमगर तुझसे उम्मीद वफा होगी जिन्हें होगी, हमें तो देखना यह है कि तू जालिम कहां तक है.